ಎಲ್ಲ ರೈತರು ನಾವು ಒಂದಾಗೋಣ. ಈ ಏನು ಈ ಸಮಸ್ಯೆಗಳಿದಾವೆ ರೈತರ ಸಮಸ್ಯೆಗಳ ನಾವು ಕೇಳಿಲ್ಲ ಅಂದ್ರೆ ಇನ್ನೂ ಸಮಸ್ಯೆ ಮಾಡ್ತಾರೆ. ಒಂದೇ ಅಲ್ಲ, ಬಹಳ ಸಮಸ್ಯೆಗೆ ಸಿಲುಕಿಸ್ತಾರೆ. ಆದ್ರಿಂದ ಇವತ್ತೇನು ನಾವು ಡಿಸಿ ಇರ್ಬೋದು, ನಮ್ಮ ತಹಸೀಲ್ದಾರ್ ಇರ್ಬೋದು, ಏನ್ ನೀವು ಹೇಳಿದ್ರಿ 15,000 ಕೊಡ್ತೀನಿ ಹೇಳಿದ್ರಿ, ಅದ್ ಬಿಡಿ. ತೋಟಗಾರಿಕೆ ವೈಜ್ಞಾನಿಕವಾಗಿ ಅಂದ್ರೆ ಹೇಳಿದವರು ನಿಮ್ಮ ಹಸಿಕರ ತೋಟಗಾರಿಕೆ ಹೇಳಿರೋದು 16,800 ರೂಪಾಯಿ ಕೊಬ್ಬರಿ ಬೆಲೆ ಕೊಡಬೇಕು ರೈತರಿಗೆ ಅಂತ ವರದಿ ಕೊಟ್ಟಿರೋದು ಸೆಂಟ್ರಲ್ ಗೌರ್ಮೆಂಟ್ಗೆ, ಸ್ಟೇಟ್ ಇಂದ ಸೆಂಟ್ರಲ್ ಗೌರ್ಮೆಂಟ್ಗೆ. ಇದೆಯಾ? ಅದು ಹೋಗಿ 15,000 ಕೊಡ್ರಿ ನೀವು ಮನೆಯಾಗ ಬಂದ್ರೆ ಅದಿದೆಯಾ? ಹೋಲಿ 15,000 ಅದು ಕೊಡಕ್ಕೆ ಎತ್ತಿಲ್ಲ. ಏನೋ ಮಾಡ್ತಾರೆ. ಒಟ್ಟಲ್ಲಿ ರಾಜಕಾರಣ ಅವ್ರಿಗೇನು ಓಟ್ ಹಾಕ್ಸಬೇಕು ಅಷ್ಟೇ. ಅವ್ರಿಗೆ ಬೇರೆ ರೈತರ ಸಾಯಲಿ, ಶಿಕ್ಷಕರ ಏನಾರಾಗ್ಲಿ, ಬೇಕಾಗಿರೋದವ್ರಿಗೆ ಓಟ್ ಇಟ್ಟು ರಾಜಕಾರಣ. 2,000 ಹಾಕು, ಇನ್ನೊಂದು ಮಾಡು, ಎಲೆಕ್ಷನ್ ಬಂದಾಗ ಎಣ್ಣೆ ಹಂಚು, ದುಡ್ಡು ಹಂಚು, ಗೆಲ್ಲು, ಅಷ್ಟೇ ಕತೆ. ಇವ್ರಿಗೆ ಯಾವ ರೈತರ ಸಮಸ್ಯೆಗಳು ಇವ್ರಿಗೆ ಬೇಕಿಲ್ಲ. ಆದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಬಹಳ ಸಮಸ್ಯೆಗೆ ನಾವು ಸಿಲುಕಬೇಕಾದ್ರೆ ನಾವು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈಗ ನಮ್ಮ ತಹಸೀಲ್ದಾರರು ಏನು ಇವತ್ತು ಕೊಬ್ಬರಿ ಬೆಂಬಲ ಬೆಲೆ ಇದೆ, ಹೋರಾಟ ನಡೀತಾ ಇದೆ. 15ಕ್ಕೆ ಸಂಪೂರ್ಣ ನಾವು ಅವತ್ತು ಬಂದು ನಾವು ಮಾಡಲಿಕ್ಕೆ ನಾವು ತುಮಕೂರಿಗೆ ಹೋಗಿದ್ದೇವೆ. ಮುಂಚೆ ಸರ್ಕಾರಕ್ಕೆ ನರಸೀಕೆರೆ ಪರವಾಗಿ ನಾವು ಅದಕ್ಕೆ ನೀವು 15,000 ಮಾಡಲೇಬೇಕು ಅಂತ ಕೊಡಲೇಬೇಕು ಅಂತ ಇವ್ರ ಮುಖಾಂತರ ಕಳ್ಸಕ್ಕೆ ನಾವು ಇಲ್ಲಿ ಮೀಟ್ ಮಾಡಕ್ಕೆ ಬಂದಿದ್ದೀವಿ. ಆದ್ರಿಂದ ತಹಸೀಲ್ದಾರು ಏನು ಹೇಳ್ತಾರೆ ಕೇಳ್ಬೇಕು ಅವ್ರನ್ನ. ಕೊಬ್ಬರಿ ಬೆಲೆ 15,000 ಆಗಲೇಬೇಕು. ಕೊಬ್ಬರಿ ಬೆಲೆ 15,000 ಆಗಲೇಬೇಕು. ಕೊಬ್ಬರಿ ಬೆಲೆ 15,000 ಆಗಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜನಪ್ರಿಯ ಶಾಸಕರು ಫೋಟೋ ಇಳಿಸಿ, ಮೊಬೈಲ್ ಇಳಿಸಿ, ಮನ್ಸೂರ್ ಮೊಬೈಲ್ ಇಳಿಸಿ. ಅವರು